ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಸ್ವೀಟ್ ಶೆಲ್ಸ್ ಸಿಹಿ ಕವಡೆ ರೆಸಿಪಿ ಹೆಂಗೆ ಮಾಡೋದು ಅಂತ ಶೇರ್ ಮಾಡತ್ತೀನಿ. ಇದೇ ಥರದ್ದು ಮೊದಲೊಂದು ವಿಡಿಯೋ ಹಾಕಿದ್ದೆ, ಅದು ಮೈದಾ ಹಿಟ್ಟು ಮತ್ತು ಸಕ್ರೆ ಪಾಕದಲ್ಲೇ ಮಾಡಿದ್ದೆ. ಇವತ್ತು ನಾ ತೋರ್ಸಾತಿದ್ದು ಗೋಧಿ ಹಿಟ್ಟು ಮತ್ತು ಬೆಲ್ಲದ ಪಾಕದಿಂದ. 2 ಕಪ್ ಗೋಧಿ ಹಿಟ್ಟು, 1/4 ಕಪ್ ರವೆ, ಚಿಟಿಕೆ ಉಪ್ಪು, 1-3 ಚಮಚೆ ಬಿಸಿ ತುಪ್ಪ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಗೋಧಿ ಹಿಟ್ಟಿಂದ ಮಾಡಿದ್ರೆ ಮೆತ್ತಗಾಗ್ತವೆ. ಸ್ವಲ್ಪ ಕ್ರಿಸ್ಪಿ ಬೇಕಂದ್ರೆ 1 ಕಪ್ ಗೋಧಿ ಹಿಟ್ಟು 1 ಕಪ್ ಮೈದಾ ಮಾಡ್ಕೋಬೇಕು, ಇಲ್ಲ 2 ಕಪ್ ಮೈದಾ ಆದರೂ ಹಾಕೋಬೋದು. ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಬೇಕು. ಚಪಾತಿ ಹಿಟ್ಟನ್ನ ಅದಕ್ಕೆ ಆದ್ರೆ ಸ್ವಲ್ಪ ಗಟ್ಟಿ ಇರಬೇಕು, ಮೆತ್ತಗೆ ಬೇಡ. ಗಟ್ಟಿ ನಾದ್ಕೊಂಡ್ಮ್ಯಾಗ ಒಂದು 10-15 ನಿಮಿಷ ಹಿಟ್ಟು ನೆನೆಯಕ್ಕೆ ಬಿಡಬೇಕು. ಹಿಟ್ಟು ನೆನೆದ ಮ್ಯಾಗ ಇನ್ನೊಂದ್ಸಲ ಚಲೋತ್ನಾಗ ನಾದ್ಕೊಂಡು ಸಣ್ಣ ಉಳ್ಳಿ ಕಡ್ಕೋಬೇಕು. ಆಮ್ಯಾಗ ಅವನ್ನ ರೌಂಡ್ ಬಾಲ್ಸ್ ಮಾಡ್ಕೋಬೇಕು. ಮೈದಾ ಹಿಟ್ಟು ಮತ್ತು ಸಕ್ರೆ ಪಾಕದಲ್ಲೇ ಮಾಡಿದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಚೆಕ್ ಮಾಡಿರಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋನ ಲೈಕ್ ಮಾಡಿರಿ. ನಾ ಇಲ್ಲಿ ತೋರಿಸ್ದಂಗೆ ಎಲ್ಲರ ಮನೆಗೂ ಹಿಂಗೆ ಕರಿಯೋದಿರುತ್ತೆ. ಇದ್ರ ಮ್ಯಾಗ ಹಿಟ್ಟನ್ನ ಸ್ವಲ್ಪ ಫ್ಲ್ಯಾಟಾಗಿ ಹಿಂಗೆ ಲೈಟಾಗಿ ಒತ್ಕೋಬೇಕು. ಒತ್ತಿ ಹಿಂಗೆ ಉಲ್ಟಾ ಸುಳ್ಳಿ ಸುತ್ತಬೇಕು. ನೋಡಿರಿ ಹಿಂಗೆ ಎಷ್ಟು ಚಂದ ಶೇಪ್ ಬರುತ್ತೆ. ಈ ಥರದ್ದಿಲ್ಲ ಅಂತಂದ್ರೆ ಫೋರ್ಕ್ನಾಗೂ ಮಾಡ್ಕೋಬೋದು. ಉಳ್ಳಿನ ಭಾಳ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಪ್ಪ ಆತಂದ್ರೆ ಎಣ್ಣೆ ಕರಿಯೋ ಮುಂದೆ ಒಳಗೆ ಚಂದಕ್ಕೆ ಬೇಯಂಗಿಲ್ಲದ. ಎಲ್ಲ ಉಳ್ಳಿನೂ ಒಮ್ಮೆ ಶೇಪ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಇತ್ತಂದ್ರೆ ಸ್ವಲ್ಪ ಮಾಡ್ಕೊಳ್ರಿ. ಎಲ್ಲ ಒಮ್ಮೆ ಮಾಡಿದ್ರೆ ಒಂದಕ್ಕೊಂದು ಹತ್ಕೊಂಡ್ಬಿಡ್ತಾವೆ, ಇಲ್ಲಾಂದ್ರೆ ಸಪ್ರೇಟ್ ದೂರ ಇರಬೇಕು. ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೋಬೇಕು. ಜಲ್ದಿ ಆಗಲಿ ಅಂತೇಳಿ ಜೋರು ಉರಿ ಇಟ್ಟು ಕರಿಯಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಒಳಗೆ ಹಿಟ್ಟೆಲ್ಲ ಹಸಿ ಹಂಗೆ ಉಳ್ಕೊಂಬಿಡುತ್ತೆ. ಈಗ ಹೆಂಗೋ ಬ್ಯಾಸ್ಗೆ ಅದ, ಯಾರಿಗಾರ ಸಂಡ್ಗೆ ಮಾಡೋ ಪ್ಲ್ಯಾನ್ ಇತ್ತಂದ್ರೆ ನಾ ಹಾಗಲಕಾಯಿ ಸಂಡ್ಗಿದು ಒಂದು ವಿಡಿಯೋ ಮಾಡಿದ್ದೆ, ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಇಲ್ಲ ಮೇಲೇನೂ ಡಿಸ್ಪ್ಲೇ ಆಗುತ್ತೆ. ಅದಂತೂ ಡಯಾಬಿಟಿಸ್ ಇದ್ದವ್ರಿಗೆ ಭಾಳ ಚಲೋ ಅದ, ನೀವು ಮಾಡಿರಿ. ಇವು ಆರೋ ತನಕ ಪಾಕ ಮಾಡ್ಕೊಂಬಿಡೋಣ. ಇಲ್ಲಿ ನಾನು 1 ಕಪ್ ಬೆಲ್ಲ, ಅರ್ಧ ಕಪ್ ನೀರು ಹಾಕಿ ಬೆಲ್ಲ ಕರಗಿಸೋಳತ್ತೀನಿ. ಬೆಲ್ಲ ಕರಗಿದ ಮ್ಯಾಗ ಸ್ವಚ್ಛ ಇರಲಿ ಬಿಡಲಿ ನಾನು ಇಲ್ಲಿ ಸೋಸ್ಕೊಳತ್ತೀನಿ. ಸೋಸ್ಕೊಳ್ಲಿಕ್ಕಂದ್ರೂ ನಡೀತದೆ. ಸೋಸ್ಕೊಂಡ್ಮ್ಯಾಗ ಕುದಿ ಬರಬೇಕಾದ್ರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕತ್ತೇನೆ. ಬೆಲ್ಲ ಪಾಕ ಬರೋವರೆಗೂ ಹಂಗೆ ಕುದಿಸ್ಕೊತಿರ್ಬೇಕು. ಇಲ್ಲಿ ಪಾಕ ಆಗೋದಿಲ್ಲ ಅಂತ ನೋಡೋಕೆ 1 ಕಪ್ ನೀರು ಹಾಕಿ ನೀರಿನಾಗ ಸ್ವಲ್ಪ ಹಾಕಿ ನೋಡ್ಬೇಕು. ಅದೊಂಥರ ಹಿಂಗೆ ಗಟ್ಟಿ ಉಂಡೆ ಥರ ಬರಬೇಕು, ಅಲ್ಲಿ ಮಟ್ಟ ಪಾಕ ಮಾಡ್ಕೋಬೇಕು. ಬೆಲ್ಲದ ಪಾಕ ಹದ ಕರೆಕ್ಟ್ ಆಗಿದೆ. ಈಗ ನಾ ಕರೆದಿಟ್ಕೊಂಡಿದ್ನಲ್ಲ ಅವನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. 1-2 ನಿಮಿಷ
ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿರಿ. ಆಫ್ ಮಾಡಿ ಅಲ್ಲೇ ಹಂಗೆ ಬಿಡ್ರಿ, ಹೊರಗೆ ತೆಗಿಯಕ್ಕೆ ಹೋಗ್ಬೇಡ್ರಿ. ಅಂದರೆ ಸ್ವಲ್ಪ ಬೆಲ್ಲ ಅದು ಚೆಂದಗೆಲ್ಲ ಮಿಕ್ಸ್ ಆಗ್ಬೇಕು ಅದ್ರ ಜೊತೆ. ಗಟ್ಟಿ ಬೆಲ್ಲ ತೊಗೊಂಡ್ರನ್ನ ಚಲೋ ಅನಿಸುತ್ತೆ. ಬೆಲ್ಲ ಮೆತ್ತಗಿತ್ತಂದ್ರೆ ಅಷ್ಟು ಎಲ್ಲ ಚಲೋ ಮಿಕ್ಸ್ ಆಗಂಗಿಲ್ಲ. ಆರಿದ ಮೇಲೆ ಸ್ವೀಟ್ ಶೆಲ್ಸ್ ಸಿಹಿ ಕವಡೆ ರೆಡಿ ಟು ಈಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.